ನಮ್ಮೆಲ್ಲರಿಗೂ ಯಾವಾಗಲೂ ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತೆ. ಒಂದು ವೇಳೆ ಕೆಲಸ ಹೋದ್ರೆ, ನಮ್ಮವರಿಗೆ ಏನಾದರೂ ಆದ್ರೆ, ನಮಗೆ ಯಾವ್ದಾದ್ರು ದೊಡ್ಡ ರೋಗ ಬಂದ್ರೆ, ಏನಾದರೂ ದುರ್ಘಟನೆ ಆದ್ರೆ, ಸಾಲ ತೀರ್ಸೋಕೆ ಆಗ್ಲಿಲ್ಲ ಅಂದ್ರೆ, ಸಮಾಜದಲ್ಲಿ ಗೌರವ ಹೋದ್ರೆ, ಜೀವನದಲ್ಲಿ ಒಬ್ಬಂಟಿ ಆದ್ರೆ, ಇನ್ನೊಂದು ದೊಡ್ಡ ಸಮಸ್ಯೆ ನಾಳೆ ಏನಾಗುತ್ತೋ. ಆದ್ರೆ ಈ ಎಲ್ಲ ಭಯದಿಂದ ಹೊರಗೆ ಬರೋದು ಹೇಗೆ? ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ನಮ್ಮಲ್ಲಿ ಯಾವುದರ ಬಗ್ಗೆನೂ ಭಯ ಇರಬಾರ್ದು, ಶಾಂತಿ ಇರಬೇಕು ಅಂದ್ರೆ ಏನ್ ಮಾಡಬೇಕು? ಇದಕ್ಕೆಲ್ಲ ಉತ್ತರ ನಮ್ಮ ಇತಿಹಾಸದಲ್ಲಿದೆ. ಭೂಮಿಯ ಮೇಲೆ ಶ್ರೀಕೃಷ್ಣನ ಕೆಲಸ ಮುಗಿದಿತ್ತು. ಅವರು ತಮ್ಮ ಶರೀರ ತ್ಯಾಗ ಮಾಡೋರಿದ್ರು. ಆದರೆ ಅವರ ಪ್ರಿಯ ಭಕ್ತ ಇದ್ರು ಉದ್ಧವ್. ಉದ್ಧವ್ ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಇರ್ತಾ ಇದ್ರು. ಉದ್ಧವ್ ಅವರ ಭಕ್ತಿ ಶ್ರೀಕೃಷ್ಣನ ಪ್ರತಿ ಹೇಗಿತ್ತು ಅಂದ್ರೆ, ಭಕ್ತಿಯ ಬಲದಿಂದ ಅವರಿಗೆ ಭವಿಷ್ಯ ಗೊತ್ತಾಗ್ತಾ ಇತ್ತು. ಉದ್ಧವ್ ಅವರಿಗೆ ತಿಳಿಸಿ ಶ್ರೀಕೃಷ್ಣ ಶರೀರ ತ್ಯಾಗ ಮಾಡಬೇಕಾದ್ರೆ ಅವರಿಗೆ ಕಳವಳ ಆಯ್ತು. ಯಾಕಂದ್ರೆ ಮುಂದೆ ಅವರು ಶ್ರೀಕೃಷ್ಣನ ನೋಡೋಕ್ಕಾಗಲ್ಲ, ಯಾದವ ಕುಲ ನಾಶ ಆಗುತ್ತೆ, ದ್ವಾರಕ ಸಮುದ್ರದಲ್ಲಿ ಮುಳುಗುತ್ತೆ. ಇದೆಲ್ಲ ನೋಡಿ ಮಾ ರುಕ್ಮಿಣಿಯ ಹೃದಯ ಒಡೆದು ಹೋಗುತ್ತೆ. ಇದೆಲ್ಲ ನೆನೆಸ್ಕೊಂಡು ಅವರಿಗೆ ಭಯ ಆಯ್ತು. ಅವರಿಗೆ ಭವಿಷ್ಯದ ಚಿಂತೆ ಕಾಡೋಕೆ ಶುರುವಾಯ್ತು. ಅವರು ತಮ್ಮ ಸಮಸ್ಯೆನ ತೆಗೆದುಕೊಂಡು ಶ್ರೀಕೃಷ್ಣನ ಹತ್ರ ಹೋಗ್ತಾರೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ ಉದ್ಧವ್ ಅವರಿಗೆ ಉಪದೇಶ ಮಾಡಿದ್ರು. ಅದಕ್ಕೆ ಉದ್ಧವ್ ಗೀತಾ ಅಂತ ಕರೀತಾರೆ. ಆ ಉಪದೇಶನ ಕೇಳಿ ಉದ್ಧವ್ ಅವರ ಮನಸ್ಸು ಶಾಂತವಾಗುತ್ತೆ. ಮತ್ತೆ ಅವರು ಪ್ರಸನ್ನವಾಗಿ ಅಲ್ಲಿಂದ ಹೋಗ್ತಾರೆ. ಅದೇ ಉಪದೇಶನ ಈ ಉದ್ಧವ್ ಸಂದೇಶ ಬುಕ್ಕಲ್ಲಿ ಹೇಳಿದ್ದಾರೆ. ಇದನ್ನ ಓದಿದ ಮೇಲೆ ಭವಿಷ್ಯದ ಬಗ್ಗೆ ನಿಮಗೆ ಚಿಂತೆ ಇರಲ್ಲ. ನೀವು ಯಾವಾಗಲೂ ನಿಶ್ಚಿಂತೆಯಿಂದ ಇರ್ತೀರಾ. ರಾಧೆ ರಾಧೆ.